ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯ ಧರಿತ್ರಿ ಸಂಚಿಕೆ 22. ಕ್ಷಮಾಳಿಗೆ ಶಾಲೆಯೊಂದರಲ್ಲಿ ಕೆಲಸ ಸಿಕ್ಕ ವಿಚಾರ ರಾಯರು ಹಾಗೂ ಶ್ಯಾಮಲಾರಿಗೆ ಆನಂದ ನೀಡುವ ಬದಲು ದುಃಖವನ್ನು ದುಪ್ಪಟ್ಟು ಮಾಡಿತ್ತು. ರಾಜರಾಯರು ಮಗಳ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ತಮ್ಮ ತಪ್ಪುಗಳಿಗೆ ಕ್ಷಮೆಯಾಚಿಸಿದಾಗ ಕ್ಷಮಾಳ ದುಃಖದ ಕಟ್ಟೆ ಒಡೆಯಿತು. ಅಪ್ಪಯ್ಯ, ಕೊನೆಗೂ ನೀವು ನನ್ನನ್ನು ಮಗಳು ಅಂತ ಒಪ್ಪಿಕೊಂಡಿರಲ್ಲ, ನನಗೆ ಅಷ್ಟೇ ಸಾಕು. ಆಪ್ಯಾಯಮಾನದಿಂದ ಅಪ್ಪನ ಕೈಗಳನ್ನು ಕೆಳಗಿಳಿಸಿ ಸಿಹಿ ಮುತ್ತನಿಟ್ಟಳು. ನಿಮ್ಮೆಲ್ಲರ ಎಮೋಷನಲ್ ಡ್ರಾಮಾ ಮುಗಿದಿದ್ದರೆ ನನಗೆ ಹಣ ಕೊಡು. ಅಪ್ಪ ಮಗಳ ಬಾಂಧವ್ಯವನ್ನು ಸಹಿಸದ ದೀಪಕ್ ಗರ್ವದಿಂದ ನುಡಿದು ಕ್ಷಮಾಳ ಪರ್ಸನ್ನು ಕೈಗೆತ್ತಿಕೊಂಡನು. ದೀಪು, ನಾನು ನಿನಗೆ ಆಗಲೇ ಹೇಳಿದ್ದೇನೆ ತಾನೆ ಹಣ ಕೊಡ್ತೇನೆ ಅಂತ. ಆದರೂ ಎಂತಕ್ಕೆ ಪರ್ಸ್ನೆಲ್ಲ ಚೆಕ್ ಮಾಡುವುದು? ಅಕ್ಕನ ಮಾತಿಗೆ ಪ್ರತಿಕ್ರಿಯಿಸದೆ ಅವನಷ್ಟಕ್ಕೆ ಅವನು ಹಣವನ್ನು ತಡಕಾಡುತ್ತಲೇ ಇದ್ದನು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಹಣದ ಮೇಲೆ ಈ ಬಗೆಯ ವ್ಯಾಮೋಹವನ್ನು ಕಂಡು ರಾಜರಾಯರ ಕೋಪ ನೆತ್ತಿಗೇರಿತು. ದೀಪು, ನಾನು ಆಗಲಿಂದ ನೋಡ್ತಾನೇ ಇದ್ದೇನೆ. ಅದೇನು ಹಣ ಹಣ ಅಂತ ಸಾಯ್ತೀಯ ಮಾರಯ್ಯ. ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ಎಷ್ಟು ಕೆಲಸ ಮಾಡ್ತಾ ಇದ್ದೆ ಗೊತ್ತುಂಟಾ? ನೀನು ಕೆಲಸ ಮಾಡೋದು ಬೇಡ, ಹೇಳಿದ ಮಾತನ್ನು ಸಹ ಕೇಳುವುದಿಲ್ವಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಮಾತಿನಲ್ಲಿ ಬುದ್ಧಿ ಕಲಿಯದಿದ್ರೆ ಪೆಟ್ಟು ತಿನ್ನಲಿಕ್ಕೆ ತಯಾರಾಗು. ರಾಯರು ಮಲಗಿದ್ದಲ್ಲಿಂದಲೇ ಗದರಿದರು. ಅಪ್ಪಯ್ಯ, ತಮಾಷೆ ಮಾಡ್ತಾ ಇದ್ಯಾ? ನಿನಗೆ ಮಲಗಿದ್ದಲ್ಲಿಂದ ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ, ಎದ್ದು ಬಂದು ಪೆಟ್ಟು ಹೇಗೆ ಕೊಡ್ತೀಯಾ? ದೀಪಕ್ ಅಪಹಾಸ್ಯ ಮಾಡಿಕೊಂಡು ನಗತೊಡಗಿದನು. ಮಗನ ಮಾತಿಗೆ ಕೋಪಗೊಂಡ ಶ್ಯಾಮಲ ಕುಳಿತಲ್ಲಿಂದ ಎದ್ದು ಬಂದವರೇ ಮಗನ ಕೆನ್ನೆಗೆ 4 ಬಾರಿಸಿದ್ದರು. ಅಮ್ಮ, ಎಂತಕ್ಕೆ ಹೊಡಿತೀಯ? ನಾನೆಂತ ಎಂದು ಅವನ ಮಾತು ಮುಗಿಯುವುದರೊಳಗಾಗಿ ಮತ್ತು 4 ಬಿದ್ದಿದ್ದವು. ಈ ಕೆಲಸವನ್ನು ನೀನು ಮೊದಲ ಬಾರಿಗೆ ಹಠ ಮಾಡಿದಾಗಲೇ ಮಾಡಿದ್ದಿದ್ರೆ ನೀನಿವತ್ತು ಇಷ್ಟರವರೆಗೂ ಮಾತನಾಡ್ತಾ ಇರಲಿಲ್ಲ. ರಾಯರು ಕೋಪದಿಂದ ಕುದಿಯತೊಡಗಿದರು. ಅಪ್ಪ ಹೆಚ್ಚೆಚ್ಚು ಕೋಪ ಮಾಡಿಕೊಂಡಂತೆ ಅವರ BP ಹೆಚ್ಚುತ್ತದೆ ಎಂದು ಅರಿತ ಕ್ಷಮ, ಅಪ್ಪಯ್ಯ, ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಈಗೇನು ಅವನಿಗೆ ಹಣ ತಾನೇ ಬೇಕು ಎಂದು ತಮ್ಮನನ್ನು ಕರೆದು, ನೋಡು ದೀಪು, ನೀನು ಕೇಳಿದ ಹಾಗೆಲ್ಲ ಹಣ ಕೊಡಲಿಕ್ಕೆ ಆಗುವುದಿಲ್ಲ. ಇವತ್ತು ನನಗೆ ಕೆಲಸ ಸಿಕ್ಕಿದ ಖುಷಿಯಲ್ಲಿ ಕೊಡ್ತಾ ಇದ್ದೇನೆ, ಇನ್ನು ಮುಂದೆ ಯಾವತ್ತೂ ಕೇಳಬೇಡ ಎಂದು ಪರ್ಸಿನಲ್ಲಿ ಇದ್ದ 50 ರೂಗಳ ಒಂದು ನೋಟನ್ನು ತಮ್ಮನ ಕೈಗಿಟ್ಟಳು. ತಾನು ಕೇಳಿದ್ದಕ್ಕಿಂತ ಕಡಿಮೆ ಸಿಕ್ಕರೂ ಇನ್ನೂ ಪ್ರಶ್ನಿಸಲು ಹೋದರೆ ಇದು ಕೂಡ ದಕ್ಕುವುದಿಲ್ಲವೆಂದು ಭಾವಿಸಿದ ದೀಪಕ್ ಪಾಲಿಗೆ ಬಂದದ್ದೇ ಪಂಚಾಮೃತ ಎಂದು ಭಾವಿಸಿ ಹಣವನ್ನು ಕೈಗೆತ್ತಿಕೊಂಡು ಧರಧರನ್ನೇ ಹೆಜ್ಜೆ ಹಾಕುತ್ತಾ ಹೊರ ನಡೆದನು. ಮಗಳೇ ಕ್ಷಮ, ಮೊದಲಿನಿಂದಲೂ ಶಾಲೆಯ ಮಾತೆತ್ತಿದರೆ ನಿನ್ನ ಬಾಯನ್ನು ಮುಚ್ಚಿಸುತ್ತಿದ್ದ ನನಗೆ ಇವತ್ತು ನೀನು ಓದಿದಕ್ಕೂ ಸಾರ್ಥಕವಾಯಿತು ಅನಿಸ್ತಾ ಉಂಟು. ನಿನ್ನ ಓದಿಗೆ ಅಡ್ಡಿ ಮಾಡಿದಂತೆ ನಿನ್ನ ಮದುವೆಗೂ ಅಡ್ಡಿಯಾಗಲಾರೆ. ನಿನ್ನ ಮದುವೆ ಮಾಡಿ ಧಾರೆ ಎರೆದ ಬಳಿಕವೇ ನಾನು ಕಣ್ಮುಚ್ಚೋದು. ಅಲ್ಲಿಯವರೆಗೂ ನನಗೆ ಸಮಾಧಾನವಿಲ್ಲ. ರಾಯರ ನಿಸ್ತೇಜ ಕಣ್ಣುಗಳು ಅವರಿಗರಿವಿಲ್ಲದೆಯೇ ತುಂಬಿದವು. ಅಪ್ಪಯ್ಯ, ನಾನು ಹೇಳಿದೆನಲ್ಲ, ಮನೆಯ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಿಸಲಿ, ನಂತರ ಮದುವೆ ವಿಷಯ ಮಾತನಾಡಿದ್ರಾಯ್ತು. ರಾಯರ ಕಣ್ಣೊರೆಸಿ ಸಂತೈಸಿದ ಕ್ಷಮ ಪುನಃ ಅವರನ್ನು ಹಾಸಿಗೆಯ ಮೇಲೆ ಮಲಗಿಸಿ ಅಡುಗೆ ಕೋಣೆ ಹೊಕ್ಕಳು. ಮನೆಯಿಂದ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿದ್ದ ಪ್ರಾಥಮಿಕ ಶಾಲೆಗೆ ಶಿಕ್ಷಕಿಯಾಗಿ ಸೇರಿಕೊಂಡಿದ್ದ ಕ್ಷಮಾಳಿಗೆ ಅಂದು ಕೆಲಸದ ಮೊದಲನೆಯ ದಿನದ ಸಂಭ್ರಮ. ಎಂದಿಗಿಂತ ಅರ್ಧ ತಾಸು ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರಿಗೆ ದೀಪ ಬೆಳಗಿ ಅಮ್ಮನಿಗೆ ಕೈಲಾದಷ್ಟು ಸಹಾಯ ಮಾಡಿ ಅಪ್ಪ ಅಮ್ಮನ ಆಶೀರ್ವಾದ ಪಡೆದುಕೊಂಡು ಮನಸ್ಸಿನಲ್ಲಿದ್ದ ದುಃಖವನ್ನು ಅಡಗಿಸಿ ಬಹಳ ಹುಮ್ಮಸ್ಸಿನಿಂದ ಶಾಲೆಯತ್ತ ಹೊರಟಳು. ಮದುವೆಯಾಗಿ ಗಂಡನ ಮನೆ ಸೇರಬೇಕಿದ್ದ ಮಗಳು ಮನೆಯ ಜವಾಬ್ದಾರಿಯನ್ನು ಹೊತ್ತು ಕೆಲಸಕ್ಕೆ ಹೋಗಬೇಕಾಗಿ ಬಂದಿತ್ತಲ್ಲ ಎಂದು ಗಂಡ ಹೆಂಡಿರಿಬ್ಬರು ನೊಂದುಕೊಂಡರು. ವಿಷಯವನ್ನು ಬೋಧಿಸುವ ಶಿಕ್ಷಕರು ಅದಾಗಲೇ ಎಲ್ಲ ತರಗತಿಗಳಲ್ಲಿಯೂ ಇದ್ದುದರಿಂದ ಸಂಗೀತಾಭ್ಯಾಸ ಇಲ್ಲದಿದ್ದರೂ
ಸುಶ್ರಾವ್ಯವಾಗಿ ಹಾಡುವಳೆಂಬ ವಿಷಯ ತಿಳಿದ ಮುಖ್ಯೋಪಾಧ್ಯಾಯಿನಿ ವಿದ್ಯಾನಾಯಕ್ರವರು ಕ್ಷಮಾಳನ್ನು ಸಂಗೀತ ಶಿಕ್ಷಕಿಯನ್ನಾಗಿ ನೇಮಿಸಿಕೊಂಡಿದ್ದರು. ಕ್ಷಮಾ ಶಾಲೆಗೆ ಬಂದವಳೆ ವಿದ್ಯಾನಾಯಕ್ರವರಿಗೆ ನಮಸ್ಕರಿಸಿ ತನ್ನ ಕೆಲಸದ ಬಗೆಗೆ ವಿಚಾರಿಸಿದಳು. ವೆಲ್ಕಮ್ ಮಿಸ್ ಕ್ಷಮಾ. ನಾನು ಮೊದಲೇ ತಿಳಿಸಿದಂತೆ ನೀವು ಸದ್ಯಕ್ಕೆ ಮಕ್ಕಳಿಗೆ ಸಂಗೀತ ಪಾಠ ಹೇಳಿಕೊಡ್ತಾ ಇರಿ. ನಮ್ಮ ಕನ್ನಡ ಶಿಕ್ಷಕಿ ಶರ್ಮಿಳಾ ಮೇಡಮ್ ಇನ್ನೇನು ಕೆಲವು ದಿನಗಳಲ್ಲಿಯೇ ಮೆಟರ್ನಿಟಿ ಲೀವ್ ತೆಗೆದುಕೊಳ್ಳಲಿದ್ದಾರೆ. ಆಗ ಅವರ ಪೊಸಿಷನ್ ನಿಮಗೆ ಕೊಡ್ತೇವೆ ಎಂದು ಕ್ಷಮಾಳ ಕೆಲಸದ ಬಗೆಗೆ ತಿಳಿಸಿದ ಮುಖ್ಯೋಪಾಧ್ಯಾಯಿನಿ ಶಾಲೆಯ ಇತರೆ ಸಹ ಶಿಕ್ಷಕರ ಪರಿಚಯ ತಿಳಿಸಿದರು. ಎಲ್ಲರೂ ಕ್ಷಮಾಳಿಗೆ ವಂದಿಸಿ ಮಂದಹಾಸ ಬೀರಿದರೆ ಅದೆರಡು ಕಣ್ಣುಗಳು ಮಾತ್ರ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದವು. ಅವಿನಾಶ್ ಸರ್, ಎಂತ ಇವತ್ತು ಕ್ಲಾಸ್ ತೆಗೆದುಕೊಳ್ಳುವ ಐಡಿಯಾ ಉಂಟೋ ಇಲ್ಲವೋ? ಮೇರಿ ವ್ಯಂಗ್ಯವಾಡಿದಳು. ಅವಳ ಮಾತಿಗೆ ಎಚ್ಚೆತ್ತ ಅವಿನಾಶ್ ಕ್ಷಮಾಳಿಗೆ ಶುಭ ಕೋರಿ ತನ್ನ ಕೆಲಸದಲ್ಲಿ ಮಗ್ನನಾದನು. ಇದೆಲ್ಲವನ್ನು ಗಮನಿಸಿಯೂ ಗಮನಿಸದಂತಿದ್ದ ಕ್ಷಮಾ ಮುಖ್ಯೋಪಾಧ್ಯಾಯಿನಿಯತ್ತ ಮುಖ ಮಾಡಿ, ಮೇಡಮ್, ನಿಮ್ಮಿಂದ ಬಹಳ ಉಪಕಾರವಾಯಿತು. ಈಗ ನಾನು ಯಾವ ತರಗತಿ ತೆಗೆದುಕೊಳ್ಬೇಕು ದಯವಿಟ್ಟು ತಿಳಿಸಿ ಎಂದು ವಿನಮ್ರತೆಯಿಂದ ಕೇಳಿದಳು. ಇನ್ನೇನು ಈಗ ಬೆಲ್ ರಿಂಗ್ ಆಗ್ತದೆ. ಅದಾದ ನಂತರ ಸಾಮೂಹಿಕ ಪ್ರಾರ್ಥನೆ. ನಂತರ ನಿಮಗೆ ನಿಮ್ಮ ತರಗತಿಯ ಬಗ್ಗೆ ತಿಳಿಸ್ತೇನೆ ಎನ್ನುತ್ತಿದ್ದೊಡನೆ ಶಾಲೆಯ ಬೆಲ್ಲು ರಿಂಗಣಿಸಿತು. ಮಕ್ಕಳನ್ನೆಲ್ಲರನ್ನೂ ಸರತಿ ಸಾಲಿನಲ್ಲಿ ನಿಲ್ಲಿಸಿದ ಸಹ ಶಿಕ್ಷಕರು ಪ್ರಾರ್ಥನೆಯಲ್ಲಿ ತೊಡಗಿದರು. ಮಕ್ಕಳ ಮುಗ್ಧ ನಗು, ಮಧುರ ಕಂಠ ಅವಳ ಮನಸ್ಸನ್ನು ಉಲ್ಲಸಿತಗೊಳಿಸಿತು. ಪ್ರಾರ್ಥನೆ ಮುಗಿದ ಬಳಿಕ ಎಲ್ಲರೂ ತಮ್ಮ ತಮ್ಮ ತರಗತಿಗಳಿಗೆ ತೆರಳಿದರೆ ವಿದ್ಯಾನಾಯಕ್ ಕ್ಷಮಾಳನ್ನು 1ನೇ ತರಗತಿಯ ಮಕ್ಕಳಿಗೆ ಪರಿಚಯಿಸಿದರು. ದುಂಡಾದ ಮುಖ, ರೇಷ್ಮೆಯಂತಹ ಕೂದಲು, ಆಡಂಬರವಲ್ಲದ ಸರಳ ಅಲಂಕಾರ, ಪುಟ್ಟ ಮಕ್ಕಳ ಕಣ್ಣುಗಳಿಗೆ ಗೊಂಬೆಯಂತೆ ಕಾಣುತ್ತಿದ್ದ ಕ್ಷಮಾಳನ್ನು ಕಂಡು ಮಕ್ಕಳೆಲ್ಲ ಸಂತೋಷ ವ್ಯಕ್ತಪಡಿಸಿದರು. ವಿದ್ಯಾನಾಯಕ್ ಅಲ್ಲಿಂದ ಹೊರಡುವ ಮುನ್ನ, ಕ್ಷಮಾ ಮೇಡಮ್, 1-2 ದಿನಗಳ ಕಾಲ ಅಡ್ಜಸ್ಟ್ ಮಾಡಿಕೊಳ್ಳಿ. ಆದಷ್ಟು ಬೇಗ ಹೊಸ ವೇಳಾಪಟ್ಟಿಯನ್ನು ತಯಾರಿಸ್ತೇನೆ. ಆಲ್ ದ ಬೆಸ್ಟ್ ಎಂದು ಕ್ಷಮಾಳಿಗೆ ಶುಭ ಕೋರಿ ಹೊರ ನಡೆದರು. ಕ್ಷಮಾಳಿಗೆ ಪುಟ್ಟ ಪುಟ್ಟ ಮಕ್ಕಳನ್ನು ಸಂಭಾಳಿಸಿ ಅಭ್ಯಾಸವಿರದಿದ್ದರೂ ಮಕ್ಕಳೊಂದಿಗೆ ಬೆರೆಯಲು ಅಷ್ಟೇನೂ ಕಷ್ಟವೆನಿಸಲಿಲ್ಲ. ಅವಳು ಭಕ್ತಿಯಿಂದ ಕಣ್ಣು ಮುಚ್ಚಿಕೊಂಡು ತಾಯಿ ಶಾರದೆಯನ್ನು ಸ್ತುತಿಸುತ್ತಾ ಸುಶ್ರಾವ್ಯವಾಗಿ ಹಾಡುತ್ತಿದ್ದರೆ ಮಕ್ಕಳು ಕೂಡ ಅವಳನ್ನೇ ಅನುಸರಿಸುತ್ತಾ ಚಪ್ಪಾಳೆ ತಟ್ಟುತ್ತಾ ನಲಿದಾಡಿದರು. ಶಾಲೆಯ ವಿದ್ಯಾರ್ಥಿಗಳಿಂದಿಡಿದು ಶಿಕ್ಷಕ ವೃಂದದವರೆಗೂ ತನ್ನ ಹಾಡಿನಿಂದಲೇ ಮೋಡಿ ಮಾಡಿದ ಕ್ಷಮಾ ಮೊದಲನೇ ದಿನವೇ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾದಳು. ಮಕ್ಕಳ ಆಟ, ತುಂಟಾಟ, ನಗು, ಅಳು ಎಲ್ಲವೂ ಕ್ಷಮಾಳ ಮನಸ್ಸಿನ ನೋವುಗಳನ್ನು ಎಷ್ಟೋ ಮಟ್ಟಿಗೆ ಕಡಿಮೆ ಮಾಡಿದಂತಿತ್ತು. ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ. ಹಿಂಬದಿಯಲ್ಲಿ ನಿಂತಿದ್ದ ಅವಿನಾಶನನ್ನು ಕಂಡ ಕ್ಷಮಾ, ಹಲೋ ಸರ್ ಎಂದು ನಗು ಬೀರಿದಳು. ಪರವಾಗಿಲ್ಲ ಮೇಡಮ್, ಈ ಅಪರಿಚಿತನ ಮುಖವನ್ನು ಇನ್ನೂ ನೆನಪಿಟ್ಟುಕೊಂಡಿದ್ದೀರಲ್ಲ. ಅಂತೂ ಈ ಬಡಪಾಯಿಯ ಜೀವನ ಸಾರ್ಥಕವಾಯಿತು. ಎನಿವೆ, ಕಂಗ್ರ್ಯಾಚುಲೇಷನ್. ಅವಿನಾಶ್ ನಾಟಕೀಯವಾಗಿ ನಟಿಸುತ್ತಾ ಕೈಯನ್ನು ಮುಂದಕ್ಕೆ ಚಾಚಿದನು. ಪ್ರತಿಯಾಗಿ ನಮಸ್ಕರಿಸಿದ ಕ್ಷಮಾ, ಗೊತ್ತುಂಟು, ಬೆಳಗ್ಗೆ ತಾನೇ ಪರಿಚಯ ಆಯ್ತಲ್ಲ ಎನ್ನುತ್ತಾ ಪುನಃ ತನ್ನ ನಡಿಗೆಯನ್ನು ಮುಂದುವರೆಸಿದಳು. ನಿಂತ್ಕೊಳ್ಳಿ ಕ್ಷಮಾ ಮೇಡಮ್, ಅಷ್ಟೊಂದು ಅರ್ಜೆಂಟಾ? ಬೈಕನ್ನು ತಳ್ಳಿಕೊಂಡು ಬರುತ್ತಿದ್ದವನು ಅವಳೆಜ್ಜೆಗೆ ಹೆಜ್ಜೆ ಸೇರಿಸಿದನು. ಕ್ಷಮಿಸಿ, ನನಗೆ ನಿಂತುಕೊಂಡು ಮಾತನಾಡುವಷ್ಟು ಸಮಯವಿಲ್ಲ. ಎದುರಿನಿಂದ ಖಾಲಿ ಬರುತ್ತಿದ್ದ ಆಟೋಗೆ ಕೈ ಅಡ್ಡ ಇಟ್ಟು ನಿಲ್ಲಿಸಿದವಳು, ಬರ್ತೇನೆ ಸರ್ ಎಂದು ಆಟೋ ಹತ್ತಿ ಮನೆಗೆ ಹೊರಟಳು. ಸ್ವೀಟ್ ಗರ್ಲ್. ಮನಸ್ಸಿನಲ್ಲಿಯೇ ಉಸುರಿದ ಅವಿನಾಶ್ ಅವಳು ಹೋಗುವ ದಾರಿಯನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ನಿಂತನು. ಮರುದಿನ ಅವಳ ಆಗಮನಕ್ಕಾಗಿಯೇ ಕಾಯುತ್ತಾ ನಿಂತಿದ್ದ ಅವಿನಾಶ್ ಅವಳು ಬಂದೊಡನೆ ಕೈ ಮುಗಿಯುತ್ತಾ, ನಮಸ್ಕಾರ ಕ್ಷಮಾ ಮೇಡಮ್, ನಿನ್ನೆ ಅಷ್ಟೊಂದು ಅರ್ಜೆಂಟಾಗಿ ಹೊರಟು ಬಿಟ್ರಲ್ಲ, ತಿಂಡಿ ಆಯ್ತಾ ಎಂದು ಸಲುಗೆಯಿಂದ ವಿಚಾರಿಸಿದನು. ತಿಂಡಿ ಆಯಿತು ಸರ್. ಕ್ಷಮಿಸಿ, ನಿನ್ನೆ ನನಗೆ ನಿಂತುಕೊಂಡು ಮಾತನಾಡುವಷ್ಟು ಸಮಯವಿರಲಿಲ್ಲ. ಹಾಜರಿ ಪುಸ್ತಕದಲ್ಲಿ ತನ್ನ ಹೆಸರಿನ ಮುಂದೆ ಸಹಿ ಮಾಡಿ ತನ್ನೆದುರಿಗಿದ್ದ ಕುರ್ಚಿಯಲ್ಲಿ ಕುಳಿತಳು. ಅಷ್ಟರಲ್ಲಿ ಇತರ ಸಹ ಶಿಕ್ಷಕರೆಲ್ಲರೂ ಒಬ್ಬೊಬ್ಬರಾಗಿ ತಮ್ಮ ಚೇಂಬರಿಗೆ ಆಗಮಿಸಿದರು. ಕ್ಷಮಾಳೊಂದಿಗೆ ಏಕಾಂತದಲ್ಲಿ ಮಾತನಾಡಬೇಕೆಂದು ಜಾತಕ ಪಕ್ಷಿಯಂತೆ ಕಾಯುತ್ತಾ ಕುಳಿತಿದ್ದ ಅವಿನಾಶನಿಗೆ
ನಿರಾಸೆಯಾದಂತಾಗಿ ಅಲ್ಲಿಂದ ಹೊರ ನಡೆದನು. ಕ್ಷಮ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿ 3 ತಿಂಗಳು ಕಳೆದಿತ್ತು. ಈ ನಡುವೆ ರಾಜರಾಯರಿಗೆ ಓಡಾಡಲು ಅನುಕೂಲವಾಗುವಂತೆ ವೀಲ್ಚೇರ್ನ ವ್ಯವಸ್ಥೆ ಮಾಡಿದ್ದಳು. ಪ್ರತಿನಿತ್ಯ ಶಾಲೆಯಿಂದ ಬಂದ ಕೂಡಲೇ ರಾಯರನ್ನು ವೀಲ್ಚೇರಿನಲ್ಲಿ ಕೂರಿಸಿಕೊಂಡು ಕಡಲ ತೀರದಲ್ಲಿ ಒಂದು ಸುತ್ತು ಹಾಕಿಸಿಕೊಂಡು ಬರುತ್ತಿದ್ದಳು. ಇದರಿಂದ ರಾಯರ ಮನಸ್ಸಿಗೆ ನೆಮ್ಮದಿ ಸಿಗುವಂತಾದರೆ ಕ್ಷಮಾಳಿಗೆ ಮಾತ್ರ ತಂದೆಯೊಂದಿಗೆ ಇರುವ ಭಾಗ್ಯ ಇನ್ನೂ ಹೆಚ್ಚು ದಿವಸ ಇಲ್ಲವಾಗುತ್ತದಲ್ಲ ಎಂದು ಮನದಲ್ಲಿಯೇ ಕೊರಗುತ್ತಿದ್ದಳು. ಮುಖ್ಯೋಪಾಧ್ಯಾಯಿನಿ ವಿದ್ಯಾನಾಯಕ್ ಅಂದು ಎಂದಿನಂತೆ ಕೆಲಸಕ್ಕೆ ತೆರಳಿದ್ದ ಕ್ಷಮಾಳನ್ನು ಕುರಿತು, ಕ್ಷಮಾ ಮೇಡಮ್, ನಾನು ಮೊದಲೇ ಹೇಳಿದ ಹಾಗೆ ಶರ್ಮಿಳಾ ಮೇಡಮ್ ಇಂದಿನಿಂದ ಮೆಟರ್ನಿಟಿ ಲೀವ್ ಅಪ್ಲೈ ಮಾಡಿದ್ದಾರೆ. ಇನ್ನು ಮುಂದೆ ಅವರು ಮಾಡುತ್ತಿದ್ದ ಕನ್ನಡ ವಿಷಯವನ್ನು ನೀವೇ ಬೋಧನೆ ಮಾಡಿ. ಜೊತೆಗೆ ವಾರದಲ್ಲಿ 2 ಕ್ಲಾಸ್ ಮ್ಯೂಸಿಕ್ ಕ್ಲಾಸನ್ನು ಎಲ್ಲ ತರಗತಿಯ ಮಕ್ಕಳಿಗೂ ಒಟ್ಟಾಗಿ ತೆಗೆದುಕೊಳ್ಳುವ ಹಾಗೆ ಹೊಸದಾದ ವೇಳಾಪಟ್ಟಿಯನ್ನು ತಯಾರಿಸ್ತೇನೆ. ಜೊತೆಗೆ ನಿಮ್ಮ ಸಂಬಳವನ್ನು ಮೊದಲಿಗಿಂತ 2,000 ಹೆಚ್ಚಿಸಿದ್ದೇನೆ ಎಂದಾಗ ಕ್ಷಮಾಳ ಆನಂದ ಮುಗಿಲು ಮುಟ್ಟಿತ್ತು. ಆ ದಿನ ಅವಳ ನೆಚ್ಚಿನ ವಿಷಯವನ್ನು ಬೋಧಿಸಿ ಸಂಗೀತ ಪಾಠವನ್ನು ಹೇಳಿಕೊಟ್ಟು ಸಂತೋಷದಿಂದ ಮನೆಗೆ ಬಂದ ಕ್ಷಮಾಳಿಗೆ ಆ ಸಂತೋಷ ಹೆಚ್ಚು ಸಮಯ ಉಳಿಯಲಿಲ್ಲ. ಸಂತೋಷದ ವಿಚಾರವನ್ನು ತಿಳಿಸಲು ಸಂಭ್ರಮದಿಂದ ಮನೆಗೆ ಬಂದವಳು ಅಪ್ಪ ಅಮ್ಮನ ಬಳಿ ವಿಷಯ ಹಂಚಿಕೊಂಡಳು. ವಿಷಯ ಕೇಳಿದ ಅವರಿಬ್ಬರಿಗೂ ಬಹಳವೇ ಆನಂದವಾಯಿತು. ಆದರೂ ಬೆಳೆದ ಮಗಳಿಗೆ ಮದುವೆ ಮಾಡಲಾಗುತ್ತಿಲ್ಲವೆಂಬ ಕೊರಗು ಇಬ್ಬರ ಮನದಲ್ಲೂ ಇದ್ದೇ ಇತ್ತು. ಶ್ಯಾಮಲ ಗಂಡ ಮಗಳಿಬ್ಬರಿಗೂ ಬಿಸಿ ಬಿಸಿ ಚಹಾ ತಯಾರಿಸಿ ತಂದರು. ಮಗಳೇ, ಇತ್ತೀಚೆಗಂತೂ ನನಗೆ ಮಲಗಿದ್ದಲ್ಲಿಂದ ಮಗ್ಗಲು ಬದಲಿಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಉಂಟು. ಆಗಷ್ಟೇ ಚಹಾ ಕುಡಿದು ದಿಂಬಿಗೆ ಹೊರಗಿದ್ದ ರಾಜರಾಯರು ಮಾತು ಪ್ರಾರಂಭಿಸಿದರು. ಅವರ ಮಾತುಗಳನ್ನು ಕೇಳಿ ಆತಂಕಕ್ಕೊಳಗಾದ ಕ್ಷಮ, ಅಪ್ಪಯ್ಯ, ನಾನು ಡಾಕ್ಟರ್ ರಮೇಶ್ ಅವರ ಹತ್ರ ಮಾತನಾಡಿದ್ದೇನೆ. ಸ್ವಲ್ಪ ದಿನಗಳಲ್ಲಿ ಎಲ್ಲವೂ ಸರಿಯಾಗ್ತದೆ ಅಂತ ಹೇಳಿದ್ದಾರೆ ಎಂದು ಬಾಯಿಗೆ ಬಂದ ಸುಳ್ಳೊಂದನ್ನು ಹೇಳಿ ಪರಿಸ್ಥಿತಿಯನ್ನು ಸಂಭಾಳಿಸಲು ಪ್ರಯತ್ನಿಸಿದಳು. ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀಯ ಮಗಳೇ? ರಾಯರ ಮಾತುಗಳು ಕ್ಷಮಾಳನ್ನು ಬೆಚ್ಚಿ ಬೀಳಿಸಿತ್ತು. ರಾಜರಾಯರಿಗೆ ಸತ್ಯ ಸಂಗತಿ ತಿಳಿದಿದೆಯೇ? ಅದೇ ನಿಜವಾಗಿದ್ದರೆ ಅವರಿಗೆ ಸತ್ಯ ತಿಳಿದಿದ್ದಾದರೂ ಹೇಗೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ರೀತಿಯ ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.